ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 9ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿ ದಿನ ನಿಫ್ಟಿಯಲ್ಲಿ 162 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 23,526ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 528 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 330 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಸೊ ನಿನ್ನೆ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಓಪನಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ನಿನ್ನೆ ರೀತಿಯ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಕರೆಕ್ಷನ್ ಕಂಟಿನ್ಯೂ ಆಗಿದೆ. 23,500 ಲೆವೆಲಲ್ಲಿ ನಿಫ್ಟಿ ಸಪೋರ್ಟ್ ಅನ್ನು ತಗೊಂಡು ಆ ಒಂದು ಲೆವೆಲ್ನಿಂದ ಸ್ವಲ್ಪ ರಿಕವರ್ ಆಗಿದೆ. ಸೊ 23,500 ಲೆವೆಲ್ ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ ನಿಫ್ಟಿಯಲ್ಲಿ ಬರುವಂಥ ಚಾನ್ಸಸ್ ಇದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಆಟೋ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 2.5% ಅರೌಂಡಲ್ಲಿ ಬಜಾಜ್ ಆಟೋ ಗೇನ್ ಆಗಿದೆ. ನಿನ್ನೆ ಜೆಫ್ರೀಸ್ ಬಜಾಜ್ ಆಟೋ ಸ್ಟಾಕ್ನಲ್ಲಿ ಟಾರ್ಗೆಟ್ ಅನ್ನು ಕಟ್ ಮಾಡಿದ್ರು. ಬಟ್ ಇವತ್ತು CLSA ಬಜಾಜ್ ಆಟೋ ಸ್ಟಾಕ್ ಅನ್ನು ಕವರ್ ಮಾಡಿ 9,493ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ನಿಂದ 10% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಬಜಾಜ್ ಆಟೋ ಒಳ್ಳೆ ಒಂದು ಮಾರ್ಕೆಟ್ ಶೇರ್ ಅನ್ನು ಕ್ಯಾಪ್ಚರ್ ಮಾಡ್ತಿರೋದ್ರಿಂದ ಟಾರ್ಗೆಟ್ ಪ್ರೈಸ್ ಅನ್ನು CLSA ಸೆಟ್ ಮಾಡಿದ್ದಾರೆ. ಸೊ ಈ ಒಂದು ರೀಸನ್ ನಿಂದ ಬಜಾಜ್ ಆಟೋ ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಹಾಗೆ FMCG ಸೆಕ್ಟರ್ನ ಸ್ಟಾಕ್ಸ್ ಆಗಿರುವಂತಹ ನೆಸ್ಲೆ, HUL, ಬ್ರಿಟಾನಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸ್ತಿದೆ. ಸೊ Q3 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನುವಂಥ ಒಂದು ನ್ಯೂಸ್ ಕೂಡ ಇತ್ತು. ಸಾಕಷ್ಟು FMCG ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ FMCG ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗುತ್ತೆ. ಇದೊಂದು ಡಿಫೆನ್ಸಿವ್ ಸೆಕ್ಟರ್ ಕೂಡ ಆಗಿದೆ. ಹಾಗೆ M&M ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 1.5% ಅರೌಂಡ್ ಅಲ್ಲಿ ಗೇನ್ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಶ್ರೀರಾಮ್ ಫೈನಾನ್ಸ್ ನೋಡೋದಕ್ಕೆ ಸಿಕ್ತು. 3% ಕರೆಕ್ಷನ್ ಶ್ರೀರಾಮ್ ಫೈನಾನ್ಸ್ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಕಂಟಿನ್ಯೂಸ್ 4-5 ಟ್ರೇಡಿಂಗ್ ಸೆಷನ್ಸ್ ಗಳಿಂದ ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಮೊಮೆಂಟಮ್ ಇತ್ತು. ನಿಫ್ಟಿಗೆ ಆಡ್ ಆದ್ಮೇಲೆ ಮ್ಯೂಚುವಲ್ ಫಂಡ್ಗಳು ಕೂಡ ಸ್ಟಾಕ್ ಅನ್ನು ಆಡ್ ಮಾಡ್ಕೊಳ್ತಿದ್ರು. ಆದ್ರಿಂದ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿತ್ತು. ಬಟ್ ಈಗ ಸ್ಟಾಕ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದಾಗುತ್ತೆ. ಹಾಗೆ ಅವರು ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿತ್ತು. ಇದಕ್ಕೆ ರೆಕಾರ್ಡ್ ಡೇಟ್ ಶುಕ್ರವಾರ ಜನವರಿ 10 ಆಗಿರುತ್ತೆ. ಸೊ ನಾಳೆ ಪ್ರೈಸ್ ನಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಡಿಷನಲಿ 4 ಶೇರ್ಸ್ ನಿಮಗೆ ಕ್ರೆಡಿಟ್ ಕೂಡ ಆಗುತ್ತೆ. ONGC BPCL ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ 2.5-3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ಇತ್ತು. ಹಾಗೆ ಜೆಫ್ರೀಸ್ ಮತ್ತೆ CLSA ಕವರೇಜ್ ನಿಂದ ONGC ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ಮೊಮೆಂಟಮ್ ಇತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಟಾಟಾ ಸ್ಟೀಲ್ ಕೂಡ ಇವತ್ತು 2% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. 7,170 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಿದೆ. ಸೊ FIIs ನೆಟ್ ಸೆಲ್ಲಿಂಗ್ ಇನ್ಕ್ರೀಸ್ ಆದಷ್ಟು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರುತ್ತೆ. DIIs ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡ್ಕೋತಿದ್ದಾರೆ. ಮಾರ್ಕೆಟ್ನ ವೀಕ್ನೆಸ್ನ ಲಾಭವನ್ನು ಸಾಕಷ್ಟು ಮ್ಯೂಚುವಲ್ ಫಂಡ್ ಹೌಸ್ಗಳು ಇಲ್ಲಿ ತಗೋತಿದ್ದಾರೆ. ಸೊ ಒಳ್ಳೊಳ್ಳೆ ಶೇರ್ಸ್ಗಳನ್ನು ಅವರು ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತಾರೆ. 7,639 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ಬರ್ತಿದೆ. ಹಾಗೆ ಓವರ್ ಆಲ್ SIP ಫ್ಲೋಸ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಮಾರ್ಕೆಟ್ನ ಕರೆಕ್ಷನ್ನ ಲಾಭವನ್ನು ನಾವು ಕೂಡ ತಗೋಬೇಕಾಗುತ್ತೆ. ಒಳ್ಳೊಳ್ಳೆ ಶೇರ್ಸ್ಗಳನ್ನ ಇಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಮ್ಯೂಚುವಲ್ ಫಂಡ್ನಲ್ಲಿ SIPs ಇದ್ರೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದಾಗುತ್ತೆ. ಹಾಗೆ ಇವತ್ತು TCSನ ಸ್ಟಾಕ್ ಪ್ರೈಸ್ನಲ್ಲಿ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. TCSನ Q3 ರಿಸಲ್ಟ್ ಬಂದಿದೆ. ಇದರ ಜೊತೆಯಲ್ಲಿ ಟಾಟಾ ಎಲೆಕ್ಸಿ IRDA ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಸೊ ಈ 3 ರಿಸಲ್ಟ್ಗಳನ್ನು ಸೆಪರೇಟ್ ಆಗಿ ಇನ್ನೊಂದು ವಿಡಿಯೋನಲ್ಲಿ ನಾನು ಕವರ್ ಮಾಡ್ತೀನಿ. ಟಾಟಾ ಮೋಟಾರ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 2% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಜಾಗ್ವಾರ್ ಲ್ಯಾಂಡ್ ರೋವರ್ನ ಸೇಲ್ಸ್ ಡೇಟಾ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಸೇಲ್ಸ್ 3% ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಫಾಲ್ ಆಗಿದೆ. ಬಟ್ ಹೋಲ್ಸೇಲ್ ಸೇಲ್ಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. 3% ಹೋಲ್ಸೇಲ್ ಸೇಲ್ಸ್ ಇನ್ಕ್ರೀಸ್ ಆಗಿದೆ. ಅಂದ್ರೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗಳಿಗೆ ನೀವು ವೆಹಿಕಲ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಆ ಒಂದು ಸೇಲ್ಸ್ 3% ಫಾಲ್ ಆಗಿದೆ. ಸೊ ಹೋಲ್ಸೇಲ್ ಡೀಲರ್ಸ್ ಗಳಿಗೆ ಸಪ್ಲೈ ಮಾಡುವಂತ ವೆಹಿಕಲ್ ಗಳ ಕೌಂಟ್ ಇನ್ಕ್ರೀಸ್ ಆಗ್ತದೆ. ಅಷ್ಟೊಳ್ಳೆ ಸೇಲ್ಸ್ ನಮಗೆ ಕಳೆದ 3 ತಿಂಗಳಿಂದ ನೋಡೋದಕ್ಕೆ ಸಿಗ್ತಿಲ್ಲ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ವೀಕ್ ಮಾರ್ಕೆಟ್ ನಲ್ಲಿ ಕೂಡ ಆನಂದ್ ರಾಟಿ ಸ್ಟಾಕ್ ಪ್ರೈಸ್ ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಜನವರಿ 13ಕ್ಕೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ. ಅವತ್ತು ಇವರು ರಿಸಲ್ಟ್ ಅನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಬೋನಸ್ ಕೂಡ ಅನೌನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಆನಂದ್ ರಾಟಿ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ಜಂಪ್ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 1,000 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಈಗ 4,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ರೀಸನ್ ನಿಂದ ಕಂಪನಿ ಬೋನಸ್ ಅನ್ನು ಇಶ್ಯೂ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಸ್ಟಾಕ್ ತುಂಬಾನೇ ಸ್ಟ್ರಾಂಗ್ ಆಗಿ ಗೇನ್ ಕೂಡ ಆಗಿದೆ. ಕ್ವಾರ್ಟರ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೂಡ ಯೂಶಲಿ ಆನಂದ್ ರಾಟಿ ವೆಲ್ತ್ ನ ಕಡೆಯಿಂದ ಬರ್ತಿರುತ್ತೆ. ಈ ಬಾರಿ ಕೂಡ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದರೆ. ಸೊ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗುವಂತ ಚಾನ್ಸಸ್ ಇರುತ್ತೆ.
ಯುನೈಟೆಡ್ ಬ್ರೇವರೀಸ್ ನಿನ್ನೆ ನ್ಯೂಸ್ನಲ್ಲಿದ್ದಂಥ ಸ್ಟಾಕ್ ಆಗಿತ್ತು, ಸಾಕಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಯುನೈಟೆಡ್ ಬ್ರೇವರೀಸ್ ತೆಲಂಗಾಣಗೆ ಬಿಯರ್ ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ತೆಲಂಗಾಣ ಗೌರ್ಮೆಂಟ್ನ ಕಡೆಯಿಂದ ಇನ್ನೂ ಕೂಡ ಸಾಕಷ್ಟು ಡ್ಯೂ ಪೆಂಡಿಂಗ್ ಇದೆ. ಹಾಗೆ ಪ್ರೈಸ್ ಇನ್ಕ್ರೀಸ್ ಮಾಡೋದಕ್ಕೆ ತೆಲಂಗಾಣ ಗೌರ್ಮೆಂಟ್ ಅಪ್ರೂವ್ ಮಾಡ್ತಿಲ್ಲ. ಆ ಒಂದು ರೀಸನ್ನಿಂದ ಇವರು ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ. ಸೊ ತೆಲಂಗಾಣಗೆ ಸಪ್ಲೈ ಸ್ಟಾಪ್ ಆಗಿರೋದ್ರಿಂದ ಮುಂದಿನ ಒಂದು 2 ಕ್ವಾರ್ಟರ್ ಪ್ರೆಷರ್ ಇರಬಹುದು. ಬಟ್ 2026 ಫಿನಾನ್ಷಿಯಲ್ ಇಯರ್ನಲ್ಲಿ ಈ ಒಂದು ಸ್ಟೆಪ್ ಏನಿದೆ ಯುನೈಟೆಡ್ ಬ್ರೇವರೀಸ್ಗೆ ಪಾಸಿಟಿವ್ ಆಗಿರುತ್ತೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಒಂದು ಕವರೇಜ್ ಅನ್ನ ಮಾಡಿದ್ದಾರೆ. ಸೊ ತೆಲಂಗಾಣದಿಂದ ಇವರು 15% ರೆವೆನ್ಯೂನ ಜನರೇಟ್ ಮಾಡ್ತಿದ್ರು. ಹಾಗೆ 18% ಟೋಟಲ್ ಸಪ್ಲೈ ಕೂಡ ತೆಲಂಗಾಣಗೆ ಹೋಗ್ತಿತ್ತು. ತೆಲಂಗಾಣ ಸ್ಟೇಟ್ನಿಂದ ಒಳ್ಳೆ ಒಂದು ರೆವೆನ್ಯೂ ಕಲೆಕ್ಷನ್ ಯುನೈಟೆಡ್ ಬ್ರೇವರೀಸ್ ಮಾಡ್ತಿದ್ರು. ಬಟ್ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರೈಸ್ ಕೂಡ ಇನ್ಕ್ರೀಸ್ ಆಗಬೇಕಾಗುತ್ತೆ. ಅದಕ್ಕೆ ತೆಲಂಗಾಣ ಗೌರ್ಮೆಂಟ್ ಒಪ್ಪದೇ ಇರೋ ಒಂದು ರೀಸನ್ನಿಂದ ಇವರು ಬಿಯರ್ ಸಪ್ಲೈನ ಸ್ಟಾಪ್ ಮಾಡಿದ್ದಾರೆ. ಮೇ ಬಿ ಈಗ ತೆಲಂಗಾಣ ಗೌರ್ಮೆಂಟ್ ಸ್ವಲ್ಪ ಪ್ರೈಸ್ ಹೈಕ್ಗೆ ಒಪ್ಕೊಂಡ್ರೆ ಹಾಗೆ ಡ್ಯೂಸ್ಗಳನ್ನು ಕ್ಲಿಯರ್ ಮಾಡಿದ್ರೆ ಯುನೈಟೆಡ್ ಬ್ರೇವರೀಸ್ ಒಳ್ಳೆ ಒಂದು ರೆವೆನ್ಯೂ ಕಲೆಕ್ಷನನ್ನು ಮಾಡ್ಬೋದು. ಪ್ರಾಜ್ ಇಂಡಸ್ಟ್ರೀಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಈ ಒಂದು ಸ್ಟಾಕನ್ನು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕವರ್ ಮಾಡಿ ಒಳ್ಳೆ ಒಂದು ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೀಸನ್ ಪ್ರಾಜ್ ಇಂಡಸ್ಟ್ರೀಸ್ ಬಯೋಫ್ಯೂಯಲ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಾರೆ. ಈ ಒಂದು ಸೆಗ್ಮೆಂಟ್ನಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅವರು ಕವರೇಜನ್ನು ಕೊಟ್ಟಿದ್ದಾರೆ. 880 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. 800 ಅರೌಂಡಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತದೆ. ಪ್ರಾಜ್ ಇಂಡಸ್ಟ್ರೀಸ್ ಯೂಶಲಿ ಬಜೆಟ್ನ ಟೈಮ್ನಲ್ಲಿ ಫೋಕಸ್ನಲ್ಲಿ ಇರುತ್ತೆ. ಎಥನಾಲ್ ಪ್ಲಾಂಟ್ಗಳನ್ನು ಕೂಡ ಇವರು ಸೆಟಪ್ ಮಾಡ್ತಾರೆ. ಸೊ ಮಲ್ಟಿಪಲ್ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಪ್ರಾಜ್ ಇಂಡಸ್ಟ್ರೀಸ್ ಆಗಿರ್ತಾರೆ. ಹಾಗೆ ಕಂಪನಿಯ ವ್ಯಾಲ್ಯೂಷನ್ ಕೂಡ ಚೀಪ್ ಆಗಿದೆ ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ವ್ಯೂ ಆಗಿರುತ್ತೆ. ಇವತ್ತು ಸ್ಪೆಷಾಲಿಟಿ ಕೆಮಿಕಲ್ ಸ್ಟಾಕ್ಸ್ ಆಗಿರುವಂಥ SRF ನವೀನ್ ಫ್ಲೋರಿನ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. SRF 13% ಜಂಪ್ ಆಗಿದೆ. ಇದಕ್ಕೆ ರೀಸನ್ ರೆಫ್ರಿಜರೆಂಟ್ ಗ್ಯಾಸ್ಗಳ ಪ್ರೈಸ್ US ಇನ್ಕ್ರೀಸ್ ಆಗಿದೆ. R32, R125 ರೆಫ್ರಿಜರೆಂಟ್ ಗ್ಯಾಸ್ಗಳನ್ನು ಈ ಎರಡೂ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಕಸ್ಮಾತ್ 1 kg R32 ರೆಫ್ರಿಜರೆಂಟ್ ಗ್ಯಾಸ್ನ ಪ್ರೈಸ್ ಇನ್ಕ್ರೀಸ್ ಆದರೆ SRFನ ಆಪರೇಟಿಂಗ್ ಪ್ರಾಫಿಟ್ಸ್ 260 ಕೋಟಿಯಷ್ಟು ಇನ್ಕ್ರೀಸ್ ಆಗ್ಬೋದು. ಹಾಗೆ ನವೀನ್ ಫ್ಲೋರಿನ್ನ ಆಪರೇಟಿಂಗ್ ಪ್ರಾಫಿಟ್ಸ್ 77 ಕೋಟಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ರೀಸನ್ನಿಂದ ಪ್ರೈಸ್ ಹೈಕ್ಸ್ ಈ ಎರಡು ಕಂಪನಿಗಳಿಗೆ ಪಾಸಿಟಿವ್ ಆಗ್ಬೋದು. ಅದೇ ರೀಸನ್ನಿಂದ ಎರಡು ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೊ SRF ಆಗಲಿ ನವೀನ್ ಫ್ಲೋರಿನ್ ಆಗಲಿ ಕಳೆದ 1 ವರ್ಷಗಳಿಂದ ಅಷ್ಟೊಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿರಲಿಲ್ಲ. ಬಟ್ ಈಗ ಪ್ರೈಸ್ ಹೈಕ್ನ ನ್ಯೂಸ್ನಿಂದ ಎರಡು ಸ್ಟಾಕ್ಗಳಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತದೆ. ಸೊ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳನ್ನ ನಾವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿಕೊಂಡ್ರೆ ಈ ರೀತಿಯ ನ್ಯೂಸ್ ಬಂದಾಗ ಸ್ಟಾಕ್ಸ್ ಸಡನ್ ಆಗಿ ಗೇನ್ ಆಗುತ್ತೆ. ಅದರ ಒಂದು ಅಡ್ವಾಂಟೇಜನ್ನು ತೊಗೊಂಡು ನಾವು ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ಕೂಡ ತೊಗೋಬೋದಾಗುತ್ತೆ. ಅದಕ್ಕೆ ನೀವು ಲೋವರ್ ಲೆವೆಲ್ಗಳಲ್ಲಿ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡಿರಬೇಕಾಗತ್ತೆ. ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 5 ದಿನಗಳಿಂದ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಸ್ಟಾಕ್ ಸ್ವಲ್ಪ ಗೇನ್ ಆಗಿದೆ. ಇದಕ್ಕೆ ರೀಸನ್ ಬರ್ನ್ಸ್ಟೈನ್ ಸ್ಟಾಕನ್ನು ಕವರ್ ಮಾಡಿ 635 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಸ್ವಿಗ್ಗಿ ತಮ್ಮ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸನ್ನು ತರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ರೆವೆನ್ಯೂ ಗ್ರೋತ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಬರ್ನ್ಸ್ಟೈನ್ನ ವ್ಯೂ ಆಗಿದೆ. ಬಟ್ Q3ನಲ್ಲಿ ಯಾವ ರೀತಿ ಒಂದು ರಿಸಲ್ಟ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲಾಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಸ್ವಿಗ್ಗಿ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಕೂಡ ಬರ್ಬೋದು. IPOಗಳ ವಿಚಾರಕ್ಕೆ ಬಂದಾಗ ಸ್ಟ್ಯಾಂಡರ್ಡ್ ಗ್ಲಾಸ್ನ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 78 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 55% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಪ್ರೀಮಿಯಂ ಫಾಲ್ ಆಗುತ್ತೆ. ಹಾಗೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. KFinTechನ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಕ್ವಾಡ್ರೆಂಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 256 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 268 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. QAB ಕ್ಯಾಟಗರಿಯಲ್ಲಿ 140 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂತು. ಇಲ್ಲೂ ಕೂಡ ಪ್ರೀಮಿಯಂ ಫಾಲ್ ಆಗ್ತದೆ. 190 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. 65% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಕ್ಯಾಪಿಟಲ್ ಇನ್ಫ್ರಾ ಟ್ರಸ್ಟ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆ ಯಾವುದೇ ಒಂದು ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಆಗಲಿಲ್ಲ. QIB ಕ್ಯಾಟಗರಿಯಲ್ಲಿ 0.35 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂತು. ಅದರ್ ಇನ್ವೆಸ್ಟರ್ಸ್ ರಿಟೇಲ್ ಮತ್ತು HNI ಸೇರಿ 0.85 ಟೈಮ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಇಶ್ಯೂ 0.56 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಮೇ ಬಿ ಎಷ್ಟು ಫಂಡ್ ರೈಸ್ ಆಗುತ್ತೆ ಅಷ್ಟು ಶೇರ್ಸ್ಗಳನ್ನು ಇವರು ಯಾರೆಲ್ಲ ಅಪ್ಲೈ ಮಾಡಿದರೆ ಅವ್ರಿಗೆ ಅಲಾಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಇಲ್ಲಿ ಅಲಾಟ್ಮೆಂಟ್ ಸಿಗುತ್ತೆ. ಅದಾನಿ ವಿಲ್ಮಾರ್ ಕೂಡ ಇವತ್ತು ನ್ಯೂಸ್ನಲ್ಲಿತ್ತು. ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅದಾನಿ ವಿಲ್ಮಾರ್ನ ಪ್ರಮೋಟರ್ಸ್ಗಳು 20% ಸ್ಟೇಕ್ ಸೇಲ್ನ ಪ್ಲಾನನ್ನು ಮಾಡಿದ್ದಾರೆ. ಅದರಲ್ಲಿ 13% ಸ್ಟೇಕ್ ಸೇಲ್ ಕನ್ಫರ್ಮ್ ಆಗಿದೆ. 7% ಸ್ಟೇಕ್ ಸೇಲ್ ಏನಿದೆ ಗ್ರೀನ್ ಶೂ ಆಪ್ಷನ್ ಆಗಿರುತ್ತೆ. ಅಂದರೆ ಯಾವ ರೀತಿಯ ಒಂದು ಡಿಮ್ಯಾಂಡ್ ಬರುತ್ತೆ ಅದರ ಬೇಸಿಸ್ ಮೇಲೆ ಮಿಕ್ಕ 7% ಸ್ಟೇಕನ್ನು ಸೆಲ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸನ್ನು ಡಿಸೆಂಬರ್ ತಿಂಗಳಲ್ಲಿ ನಾನು ಕವರ್ ಮಾಡಿದ್ದೆ.
ಅದಾನಿ ಗ್ರೂಪ್ ಅದಾನಿ ವಿಲ್ಮರ್ನಿಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಬೇಕು ಅಂತ ಇದ್ದಾರೆ. 31% ಸ್ಟೇಕನ್ನು ಅವರು ಇನ್ನೊಂದು ಫಾರಿನ್ ಎಂಟಿಟಿಗೆ ಸೆಲ್ ಮಾಡ್ತಿದ್ದಾರೆ. ಮಿಕ್ಕ 13% ಸ್ಟೇಕ್ ಏನಿತ್ತು ಅದನ್ನು OFS ನ ಮೂಲಕ ಇಲ್ಲಿ ಸೆಲ್ ಮಾಡ್ತಿದ್ದಾರೆ. ಇದರಲ್ಲಿ 25% ಆಫರ್ ಏನಿದೆ ಮ್ಯೂಚುವಲ್ ಫಂಡ್ಗಳಿಗೆ ಅಲಾಟ್ ಆಗುತ್ತೆ. ಸೊ ಮಿಕ್ಕ ಶೇರ್ಸ್ಗಳಿಗೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. 225 ಪ್ರೈಸ್ ಬ್ಯಾಂಡ್ ಅನ್ನು ಸೆಟ್ ಮಾಡಿದ್ದಾರೆ. ಸೊ ಈಗ ಅದಾನಿ ವಿಲ್ಮಾರ್ 325 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಒಳ್ಳೆ ಒಂದು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ OFS ಬರ್ತದೆ. ಈ ಒಂದು FMCG ಕಂಪನಿಯಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ರೆ OFS ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗುತ್ತೆ. ರಿಟೇಲ್ ಕ್ಯಾಟಗರಿಗೆ OFS ಸೋಮವಾರ ಜನವರಿ 13ಕ್ಕೆ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿರುವಂಥ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ OFS ಬರ್ತಿರೋದ್ರಿಂದ ಈ ಒಂದು ಸ್ಟಾಕ್ನಲ್ಲಿ ಕೂಡ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಜನವರಿ 13ಕ್ಕೆ ₹300 ಕೆಳಗಡೆ ಈ ಒಂದು ಸ್ಟಾಕ್ ಟ್ರೇಡ್ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.